ಹಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವ್ಲಾಗ್ ಏನಂತಂತಂದರೆ, ನನ್ನ ಹತ್ರ ಒಂದು 2018 when I come into this country ಅಲ್ವಾ, ಸೊ ಆಗ ಓಡಾಡೋದಕ್ಕೆ 2018 ನಾನೊಂದು ಕಾರ್ ತೊಗೊಂಡೆ. ಸೊ ಅದು ಬಂದು ಸೆಕೆಂಡ್ ಹ್ಯಾಂಡ್ ತೊಗೊಂಡೆ ನಾನಾಗ, ಯಾವುದೋ ಡೀಲರ್ ಹತ್ರ. ಆಗ ನಾನು ಅರೌಂಡ್ 1800 ಪೇ ಮಾಡಿದ್ದೆ ಅವತ್ತಿನ ರೇಟಿಗೆ 2018. ಇಟ್ ಈಸ್ ಎ 2007 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಅಂತ ಕಾರ್ ಅದು, ಓಕೆನಾ. ಸೊ ಇವಾಗ 2025. ಸೋ ಫಾರ್ ಆ ಕಾರು ಶಿಶಿರ ಯೂಸ್ ಮಾಡ್ತಿದ್ಲು. ಅವಳು DL ಪಾಸ್ ಆಗಿದ್ದಾದಮೇಲೆ 2022-23 ಟೈಮಲ್ಲಿ ಅವಳು ಆ ಕಾರ್ನ ನನಗೆ ಬಿಟ್ಟಿದ್ದೆ. ಶಿ ವಾಸ್ ಯೂಸಿಂಗ್ ದಟ್ ಕಾರ್. ನಾನು ಆಡಿ ತೊಗೊಂಡೆ ಅದಾದಮೇಲೆ. ಸೊ ಇವಾಗ ಆ ಕಾರ್ನ ಸೆಲ್ ಮಾಡೋ ಸಮಯ ಬಂದಿದೆ. ಸೊ ಅದು 2007 ಮಾಡಲ್ ಅಲ್ವಾ. ಸೊ ನಾನು ತೊಗೊಂಡಿದ್ದು 2018, 19, 20, 21, 22, 23, 24, 25, 8 ಇಯರ್ಸ್ ಆಗಿದೆ. ಆಲ್ಮೋಸ್ಟ್ 7.5 ಇಯರ್ಸ್ ಆಗಿದೆ. ಸೊ ಅದು ಆಲ್ಮೋಸ್ಟ್ ಈಗ 2007 ಅಂದರೆ 18 ಇಯರ್ಸ್ ಓಲ್ಡ್ ಕಾರ್ ಇವಾಗ. ಅದು ಚಾಲೆಂಜ್ ಏನಂದರೆ, ಇವಾಗ ಅದನ್ನು ಮಾರಬೇಕು ನಾನು. ಅದು ಸ್ವಲ್ಪ ರಿಪೇರಿ ಮಾಡಿಸ್ಬೇಕು. ರಿಪೇರಿ ಮಾಡಿಸಿ ಸ್ವಲ್ಪ ಕಾರೆಲ್ಲ ವಾಶ್ ಮಾಡಿ ಅದನ್ನು ಯಾವ ಥರ ಮಾರ್ತೀನಿ, ಹೆಂಗೆ ಮಾರ್ತೀನಿ ಅನ್ನೋದೇ ಈ ವ್ಲಾಗು, ಓಕೆನಾ. ಸೊ ಯಾರು ಸಿಗ್ತಾರೆ ನನಗೂ ಗೊತ್ತಿಲ್ಲ ಯಾರಿಗೆ ಮಾರ್ತೀನಿ ಅಂತ. ಬಟ್ ನೋಡೋಣ. ನಂದು ಟಾರ್ಗೆಟ್ ಏನಂದರೆ, ಐ ಶುಡ್ ಸೆಲ್ ದಟ್ ಕಾರ್ ಅಟ್ಲೀಸ್ಟ್ 1500 ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಬಟ್ ಅದು ಆಗಲ್ಲ. 1500 ನೋ ಚಾನ್ಸ್. ನಾನು ತೊಗೊಂಡೋದಾಗ 50,000 ಮೈಲ್ಸ್ ಓಡಿತ್ತು, ಈಗ 70,000 ಮೈಲ್ಸ್ ಓಡಿದೆ. ಅಡ್ವಾಂಟೇಜ್ ಆಫ್ ದಟ್ ಕಾರ್ ಏನಂದರೆ, ಐ ಆಮ್ ದ ಸೆಕೆಂಡ್ ಓನರ್. ನಾನು ತೊಗೊಂಡಾಗ ಐ ಆಮ್ ದ ಸೆಕೆಂಡ್ ಓನರ್. ಐ ಬಾಟ್ ಇಟ್ ಫ್ರಮ್ ಎ ಚೈನೀಸ್ ವುಮೆನ್. ಅವ್ರ ಹತ್ರ ಪರ್ಚೇಸ್ ಮಾಡಿದ್ದೆ ನಾನು ಕಾರ್ ಅದನ್ನು. ಸೊ ನೋಡೋಣ, ಬನ್ನಿ ತೋರಿಸ್ತೀನಿ ಕಾರ್ ಯಾವ ಥರ ಇದೆ ಅಂತ. ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ಇಲ್ಲಿ ಪಾರ್ಕಿಂಗ್ ಎಲ್ಲ ನಮ್ಮ ಮನೆ ಹತ್ರ ಈ ಸದ್ಯಕ್ಕೆ ಈ ರೋಡಲ್ಲಿ ಫ್ರೀ ಪಾರ್ಕಿಂಗ್ ಇದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲೋ ಲೈನ್ ಇರಲ್ವಲ್ಲ, ಅಲ್ಲಿ ನೀವು ಕಾರ್ ಪಾರ್ಕ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರ ಡ್ರೈವೇ ಅಲ್ಲಿ ಪಾರ್ಕ್ ಮಾಡೋಂಗಿಲ್ಲ. ಎಲ್ಲೋ ಲೈನ್ ಇರುತ್ತೋ ಅಲ್ಲಿ ಪಾರ್ಕ್ ಮಾಡೋಂಗಿಲ್ಲ. ಸೊ ಅಲ್ಲಿ ಪಾರ್ಕ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ನಾನು ಈ ಕಾರ್ ಇದನ್ನು ಆ್ಯಕ್ಚುಲಿ ಎಲ್ಲ ಹಾಕಿದ್ದೀನಿ ಗೊತ್ತಾ. ಸೊ ಯೂಶ್ವಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನಿಲ್ಸ್ಕೊಬೋದು ಈ ರೋಡಲ್ಲಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ತುಂಬ ಜನ ಕೇಳ್ತಿದ್ರು ನಾನು ಎಲ್ಲಿರೋದು ಆ್ಯಕ್ಚುಲಿ ಅಂತ. ನೋಡಿ, ಇದು ಮನೆ. ನಾನಿರೋದು ಫ್ಲ್ಯಾಟ್ 3, ಫ್ಲ್ಯಾಟ್ ನಂಬರ್. ಸೊ ಹಿಂಗೆ ಹೋದರೆ, ಒಳಗಡೆ ಹೋದರೆ ದಟ್ಸ್ ಮೈ ಅಪಾರ್ಟ್ಮೆಂಟ್, ಓಕೆನಾ. ಸೊ ಯಾವತ್ತಾದರೂ ನಾನು ಹೋಮ್ ಬ್ಲಾಗು ಮಾಡ್ತೀನಿ ಹೆಂಗಿರುತ್ತೆ ಅಂತ. ಯಾರಾದರೂ ನಿಮಗೆ ವ್ಲಾಗ್ ಬೇಕಂದರೆ ಕೇಳಿ, ನನಗೆ ಹೋಮ್ ಟೂರು ಮಾಡ್ತೀನಿ ನಾನು. ಸೊ ಇದೇ ನನ್ನ ಕಾರೀಗ. ನೋಡಿ, ಇದು 2007 ಮಾಡಲ್, ಓಕೆನಾ. ಇಲ್ಲಿ ನೋಡಿ, ಬಂಪರ್ದು ಗ್ರಿಲ್ ಹೋಗ್ಬಿಟ್ಟಿದೆ. ಗ್ರಿಲ್ ಹಾಕ್ಸ್ಬೇಕು. ಗ್ರಿಲ್ ಹಾಕ್ಸಿ ನೀಟಾಗಿ ವಾಶ್ ಮಾಡಿಸಿ. ಆ್ಯಕ್ಚುಲಿ ಈ ಕಾರ್ ಶಿಶಿರ ಓಡಿಸ್ತಿದ್ಲಲ್ಲ, ಹಂಗಾಗಿ ಕಾರ್ ಸ್ವಲ್ಪ ಚೆನ್ನಾಗಿದೆ, ನಾಟ್ ಬ್ಯಾಡ್. ನಾನು ಯೂಸ್ ಮಾಡ್ತಿದ್ದರೆ ಇನ್ನೂ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿಬಿಡ್ತಾಯಿತ್ತು. ಸೊ ಲೇಡೀಸ್ ಯೂಸ್ ಮಾಡೋದ್ರಿಂದ ಕಾರು ಚೆನ್ನಾಗಿದೆ, ನಾಟ್ ಬ್ಯಾಡ್. ಲೆಟ್ ಸಿ, ಹೋಗೋಣ ಬನ್ನಿ. ಹೋಗೋಣ ಬನ್ನಿ. ಈಗ ಗ್ರಿಲ್ ಹಾಕ್ಸೋಣ. ಗ್ರಿಲ್ ಹಾಕ್ಸಿ ಕಾರ್ ವಾಶ್ ಮಾಡಿಸೋಣ, ಹೊರಗಡೆ ವಾಶ್ ಮಾಡಿಸಿ ನೆಕ್ಸ್ಟು ನೋಡೋಣ ಏನು ಮಾಡೋದು ಅಂತ. ಲೆಟ್ಸ್ ಗೋ. ಸೊ ಇಲ್ಲಿ ನಾನೀಗ ಮನೆ ಹತ್ರ ಇರೋ ಕಾರ್ ವಾಶ್ಗೆ ಹೋಗ್ತಾ ಇದ್ದೀನಿ, ಕಾರ್ ವಾಶ್ ಮಾಡಿಸೋದಕ್ಕೆ. ಹಂಗೆ ಮತ್ತು ಲೋಕಲ್ ಗ್ಯಾರಾಜ್ ಎಲ್ಲಾದರೂ ಹುಡುಕಬೇಕು. ಹುಡುಕಿ ಹಾಕಿದ್ರೆ ಫ್ರಂಟ್ ಗ್ರಿಲ್ ಹಾಕ್ಸ್ಬೇಕಲ್ವಾ, ಅದನ್ನು ಹಾಕ್ಸಿದಾದ್ಮೇಲೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ನಿಮಗೆ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ಕಾರ್ ತೊಗೊಬೇಕಾದ್ರೆ ಮೇಕ್ ಶ್ಯೂರ್ ಏನೇನು ಡಾಕ್ಯುಮೆಂಟ್ಸ್, ಸೆಕೆಂಡ್ ಹ್ಯಾಂಡ್, ಎಸ್ಪೆಷಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಬೈ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ಸೆಲ್ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳ್ತೀನಿ ನಾನೀಗ ಈ ವಿಡಿಯೋಲ್ಲಿ ಹೇಳ್ತೀನಿ. ಈಗ ಹೋಗಿ ಫಸ್ಟ್ ಕಾರ್ ವಾಶ್ ಮಾಡಿಸೋಣ. ಸೊ ನಿಮಗೂ ಗೊತ್ತಾಗುತ್ತೆ ಇಲ್ಲಿ ಕಾರ್ ವಾಶು ಎಷ್ಟು ಎಕ್ಸ್ಪೆನ್ಸಿವು, ಬಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡಲ್ಲ ಅನ್ನೋದು ನಿಮಗೂ ಗೊತ್ತಾಗುತ್ತೆ, ಓಕೆನಾ. ಇಲ್ಲೇನು ಗೊತ್ತಾ ಫ್ರೆಂಡ್ಸ್, ಡ್ರೈವಿಂಗು ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್ ಆ್ಯಕ್ಚುಲಿ. ಈವನ್ ಲೈಕ್ ನಾವು ಬೆಂಗಳೂರಲ್ಲಿ ಕಾರ್ ಓಡಿಸಿರೋ ಅಭ್ಯಾಸ ಇರೋದ್ರಿಂದ ನಾವು ಕಣ್ಣು ಮುಚ್ಕೊಂಡ್ರು, ಸುಮ್ಮನೆ ಸೈಲೆಂಟಾಗಿ ಕಣ್ಣು ಮುಚ್ಕೊಂಡು ಕೂಡ ಸಹ ಕಾರ್ ಓಡಿಸ್ಬೋದು. ಯಾಕಂದರೆ
ಎವ್ರಿಬಡಿ ವಿಲ್ ಮೇಂಟೈನ್ ಅಟ್ಲೀಸ್ಟ್ 1 or 2 ಕಾರ್ ಲೈನ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಸೊ ಆಮೇಲೆಲ್ಲ ಇಂಡಿಕೇಟ್ರ್ ಕರೆಕ್ಟಾಗಿ ಸಿಗ್ನಲಿಂಗ್ ಕೊಡ್ತಾರೆ, ಯಾರು ಓವರ್ಟೇಕ್ ಮಾಡಲ್ಲ, ರೂಲ್ಸ್ ಬ್ರೇಕ್ ಮಾಡಲ್ಲ, ರಶ್ ಮಾಡಲ್ಲ. ವೆನ್ ದೇ ಆರ್ ಆನ್ ಡ್ರೈವಿಂಗ್ ಅಲ್ವಾ, ದೇ ವಿಲ್ ಟ್ರೈ ಟು ಬಿ ಲೈಕ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಡ್ರೈವಿಂಗ್ ಇರುತ್ತೆ ಇಲ್ಲೆಲ್ಲ. ಸೊ ಆ ಥರ ಇರೋದ್ರಿಂದ ಡ್ರೈವಿಂಗ್ ಇಟ್ಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್. ಸೊ ಏನಂದರೆ ಎಸ್ ಅಫ್ಕೋರ್ಸ್ ಡ್ರೈವಿಂಗ್ ಟೆಸ್ಟ್ ಪಾಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಯಾಕಂದರೆ ಥಿಯರಿ ಇರುತ್ತೆ ಮತ್ತು ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಪ್ರಾಕ್ಟಿಕಲ್ ಒನ್ಸ್ ನೀವು ಡ್ರೈವಿಂಗ್ ಪಾಸ್ ಮಾಡಿಬಿಟ್ರೆ ಮತ್ತು ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ ಇಲ್ಲಿ ಆ್ಯಕ್ಚುಲಿ ಕೀಪ್ ಕ್ಲಿಯರ್ ಅಂತ ಇದೆಯಲ್ಲ ನೋಡಿ, ಇಲ್ಲಿಂದ ಯಾರಾದರೂ ಬರೋರಿದ್ರೆ ಕೀಪ್ ಕ್ಲಿಯರ್, ಅದು ಪ್ರಯಾರಿಟಿ ಲೈನು. ಸೊ ನಾವು ಯಾರೂ ಬ್ಲಾಕ್ ಮಾಡೋಂಗಿಲ್ಲ ಅದನ್ನು. ಸೊ ಈಗ ಮುಂದೆ ಖಾಲಿ ಆಯಿತು, ಈಗ ಹೋಗ್ಬೋದು. ಇರೋ ಕಾರ್ ವಾಶ್ಗೆ ಹೋಗ್ತಾ ಇಲ್ಲ, ಬಿಕಾಸ್ ದ್ಯಾಟ್ ಈಸ್ ಲೈಕ್ ಬಿಟ್ ಎಕ್ಸ್ಪೆನ್ಸಿವ್. ಪೆಟ್ರೋಲ್ ಸ್ಟೇಷನ್ ಹತ್ರ ಒಂದಿದೆ, ಅದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಲ್ಲಿ. ಅದಕ್ಕೋಸ್ಕರ ನಾನು ನ್ಯೂಟನಲ್ಲಿರೋ ಒಂದು ಲೋಕಲ್ ಕಾರ್ ವಾಶ್ಗೆ ಹೋಗ್ತಾ ಇದ್ದೀನಿ, ಬಿಕಾಸ್ ಅವರು ಸ್ವಲ್ಪ ಕಮ್ಮಿ ರೇಟ್ಗೆ ಮಾಡ್ತಾರೆ ವಾಷಿಂಗು. ಸೊ ಅದಕ್ಕೆ ಅಲ್ಲಿ ಹೋಗ್ತಿದ್ದೀನಿ ಈಗ. ಎಲ್ಲ ಕಡೆ ಆ ಥರ ಕ್ಯಾಮ್ರಾ ಇರುತ್ತೆ, ನೋಡಿದ್ರೆ ಕ್ಯಾಮ್ರಲ್ಲಿ. ಸೊ ಮೇಕ್ ಶೂರ್ ನೀವು ಸ್ಪೀಡ್ ಲಿಮಿಟ್ ಏನಿದೆ, ಸ್ಪೀಡ್ ಲಿಮಿಟ್ ಫಾಲೋ ಮಾಡಬೇಕು. ಸ್ಪೀಡ್ ಲಿಮಿಟ್ ಏನಾದರೂ ಸ್ವಲ್ಪ ಎಕ್ಸೀಡ್ ಆದ್ರೂ ಮನೆಗೆ ಟಿಕೆಟ್ ಟಕ್ ಅಂತ ಬರುತ್ತೆ. ಸೊ ತುಂಬ ಸ್ಪೀಡ್ ಲಿಮಿಟೇ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು, ಯಾಕಂದರೆ ಸ್ಪೀಡ್ ಲಿಮಿಟು, ಸಿಗ್ನಲ್ ಜಂಪು, ಕ್ಯಾಮ್ರಾಸ್ ಇರೋದ್ರಿಂದ. ಸೊ ನೀವು ಒಂದು ಸರಿ ಜಂಪ್ ಆದರೆ ನಿಮಗೆ ಮನೆಗೆ ಟಿಕೆಟ್ ಬರುತ್ತೆ. 3 ಪಾಯಿಂಟ್ಸ್ ಆ್ಯಡ್ ಮಾಡ್ತಾರೆ DL ಅಲ್ಲಿ, ಮತ್ತು ಅದ್ರ ಮೇಲೆ ಆನ್ ಟಾಪ್ ಆಫ್ ದಟ್ ಫೈನ್ ಸಹ ಕಟ್ಟಬೇಕು. ನೀವೇನಾದರೂ 3 ಟೈಮ್ಸ್ ನಿಮ್ಗೆ ಆ ಥರ ಟಿಕೆಟ್ ಬಂತಂತಂದರೆ 12 ಪಾಯಿಂಟ್ಸ್ ಆಯ್ತಂತಂದರೆ 4 ಟೈಮ್ಸ್ ನಿಮಗೆ ಆ ಥರ 3 ಪಾಯಿಂಟ್ಸ್ ಬಿತ್ತಂತಂದರೆ ನಿಮ್ಮ DL ಅಫಿಷಿಯಲಿ ಕ್ಯಾನ್ಸಲ್ ಆಗುತ್ತೆ. ಮತ್ತು ಯು ಹ್ಯಾವ್ ಟು ಗೋ ಟು ದ ಕಂಪ್ಲೀಟ್ ಪ್ರೊಸೆಸ್, ಮತ್ತೆ ಹೋಗಬೇಕು, ಮತ್ತೆ ಎಕ್ಸಾಮ್ ಬರೀಬೇಕು, ಮತ್ತು ಪ್ರಾಕ್ಟಿಕಲ್ಲು ಥಿಯರಿ ಪ್ರಾಕ್ಟಿಕಲ್ ಎರಡೂ ಪಾಸ್ ಮಾಡಬೇಕು. ಸೊ ಇಟ್ಸ್ ಎ ಬಿಗ್ ಹೆಡ್ಏಕ್. ಅದಕ್ಕೆ ಜನ ಫೈನ್ ಮಾತ್ರ ಅಲ್ಲ, ಈ ಥರ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇರೋದ್ರಿಂದ ಸೊ ಎವ್ರಿಬಡಿ ವಿಲ್ ಮೇಂಟೈನ್ ಎ ಪ್ರಾಪರ್ ರೂಲ್ಸ್ ಪ್ರಾಪರಾಗಿ ಫಾಲೋ ಮಾಡೋದ್ರಿಂದ ಇಲ್ಲಿ ಟ್ರಾಫಿಕ್ಕು ಅಷ್ಟೊಂದು ನಮಗೆ ಹಿಂಸೆ ಅನಿಸಲ್ಲ. ಸಿಕ್ಕಾಪಟ್ಟೆ ಫೈನು ಇದೆ, ಸಿಕ್ಕಾಪಟ್ಟೆ ರೂಲ್ಸು ಇದೆ. ಸೊ ಅದಕ್ಕೆ ಎಲ್ಲ ಜನ ಪ್ರಾಪರ್ ಟ್ರ್ಯಾಕಲ್ಲಿ ಇರ್ತಾರೆ. ಇಲ್ಲ ಅಂದರೆ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕಾಗುತ್ತಾ? ನೋ ಚಾನ್ಸ್. ಸೊ ಇದು ರೌಂಡ್ ಅಬೌಟಲ್ಲಿ ಯಾರಾದರೂ ಈಗ ನೋಡಿ ಕಾರ್ ಹೋಯ್ತು, ಯಾರೂ ಇಲ್ಲ. ಈಗ ನಾನು ಹೋಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ನನಗೆ ಸ್ವಲ್ಪ ಜನ ಲೈಕ್ ಜೂನಿಯರ್ಸ್ ಆಗಲಿ ಯಾರೋ ಒಬ್ಬರು ಇಲ್ಲಿ ನನಗೆ ಪರಿಚಯ ಇರೋರು ಬರ್ತಾರಲ್ಲ ಅಬ್ರಾಡ್ಗೆ. ಸೊ ಬಂದಾಗ ಸ್ಟಾರ್ಟಿಂಗಲ್ಲೇ ಲೈಕ್ ಪ್ಯಾನಿಕ್ ಆಗಿಬಿಡ್ತಾರೆ ಇನಿಷಿಯಲಿ. ನನ್ನ ಸಜೆಷನ್ ಏನಂದರೆ ಡೋಂಟ್ ಗೆಟ್ ಪ್ಯಾನಿಕ್, ಥಿಂಗ್ಸ್ ವಿಲ್ ಗೆಟ್ ಇನ್ ಪ್ಲೇಸ್. ಬಟ್ ಏನಂದರೆ ಅದಕ್ಕೆ ಆದಂಥ ಟೈಮ್ ಅದಕ್ಕೆ ಕೊಡಬೇಕು. ಲೆಟ್ ಇಟ್ ಬಿ, ಆ ಟೈಮ್ ಕೊಟ್ಬಿಡಿ. ಸೊ ಪಾರ್ಟ್ ಟೈಮ್ಸ್ ಅಪ್ಲೈ ಮಾಡ್ತಿದ್ದೀರಾ, ಹ್ಯಾವ್ ದಟ್ ಪೇಷನ್ಸ್. 2-3 ಮಂತ್ಸು ಟ್ರೈ ಮಾಡ್ತಾಯಿರಿ, ಸಿಗುತ್ತೆ. ಸೊ ಬಂದ ತಕ್ಷಣ ಕೆಲಸ ಸಿಕ್ಬಿಡ್ಬೇಕು, ಅದಾಗ್ಬಿಡ್ಬೇಕು. ಸೊ ಟೈಟ್ ಬಜೆಟ್ಟು ಇಟ್ಕೊಂಬರ್ಬೇಡಿ. ಸ್ವಲ್ಪ
ಮಾಡ್ಕೊಂಬನ್ರಿ. ವೆಲ್ ಪ್ಲ್ಯಾನ್ಡ್ ಇದ್ದಾಗ ಅಷ್ಟೊಂದು ರಿಸ್ಕ್ ಆಗೋಲ್ಲ, ಇಲ್ಲಾಂದರೆ ತುಂಬ ರಿಸ್ಕ್ ಆಗುತ್ತೆ. ಸೊ ದಟ್ ನಂದು ಅದು ಎಲ್ರಿಗೂ ಹಂಬಲ್ ಸಜೆಷನ್, ಆಯಿತಾ. ಸೊ ವೆನ್ ಯು ಆರ್ ಕಮಿಂಗ್ ಟು ಅಬ್ರಾಡ್ ಎಲ್ಲ ಬರಬೇಕಂತಂದರೆ ಡೋಂಟ್ ಥಿಂಕ್ ದಟ್ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಲೈಕ್ ದಟ್. ಇಟ್ ವಿಲ್ ಹ್ಯಾಪನ್, ಬಟ್ ಇಟ್ ನೀಡ್ಸ್ ಅದಕ್ಕೆ ಆದಂಥ ಟೈಮ್ ಕೊಡೋದಕ್ಕೆ ನಾವು ರೆಡಿ ಇರಬೇಕು. ಸೊ ಅವಾಗ ಆಗುತ್ತೆ, ಓಕೆನಾ. ಹ್ಯಾವ್ ಪೇಷನ್ಸ್ ಮತ್ತು ಧೈರ್ಯ. ಅದಕ್ಕೇನು ಗೊತ್ತಾ, ಕೀ ಫಾರ್ ಸಕ್ಸಸ್ ಇಸ್ ಧೈರ್ಯ. ಸೊ ತುಂಬ ಶೂಟ್ ಮಾಡ್ತಾಯಿದ್ದೀನಿ ಅಂದ್ಕೊಂಬೇಡಿ. 6 months ಬ್ಯಾಕು ನಾನು ಈ ರೋಡಿಗೆ ಬಂದಿದ್ದೆ, ಆಯಿತಾ. ಆಗ ಆ ಬಿಲ್ಡಿಂಗ್ ನೋಡಿ, ಸ್ಟಾರ್ಟೇ ಮಾಡಿದ್ದಿಲ್ಲ ಕನ್ಸ್ಟ್ರಕ್ಷನ್ನು. ಈಗ ನೋಡಿ ಆ ಬಿಲ್ಡಿಂಗು ಎಷ್ಟು ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ನೆಕ್ಸ್ಟ್ ಟೈಮ್ ನಾನು ಬರೋಷ್ಟೊಂದು ಇದು ಆಗಿಬಿಟ್ಟಿರುತ್ತೆ ಕನ್ಸ್ಟ್ರಕ್ಷನ್ ಡೆಫಿನೆಟ್ಲಿ. ನಾನು ಡೆಫಿನೆಟಾಗಿ ಅಬ್ರಾಡಿಂದ ಇಂಡಿಯಾಗೆ ಬಂದಮೇಲೆ ಡೆಫಿನೆಟ್ಲಿ ಒನ್ ಥಿಂಗ್ ನೀನೇನು ಮಿಸ್ ಮಾಡ್ಕೊತೀಯ ಅಂತ ಕೇಳಿದ್ರೆ ಅಬ್ರಾಡಲ್ಲಿ ಡೆಫಿನೆಟ್ಲಿ ಮಿಸ್ ಡ್ರೈವಿಂಗ್ ಇನ್ ದಿಸ್ ರೋಡ್ಸ್, ಆಯಿತಾ. ಫಾಸ್ಟ್ ವೈಡ್ ರೋಡ್ಸು, ಈಸಿ ಡ್ರೈವಿಂಗು, ಲೆಸ್ ಟ್ರಾಫಿಕ್ಕು, ಏನೋ ಎಲ್ಲ ರೂಲ್ಸ್ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಸೊ ರಿಸ್ಕ್ ಇಲ್ಲ, ತಲೆನೋವಿಲ್ಲ ಡ್ರೈವಿಂಗ್ ಮಾತ್ರ. ಸೊ ಐಮ್ ಮಿಸ್ ದಿಸ್ ಡ್ರೈವಿಂಗ್ ಆ್ಯಕ್ಚುಲಿ ನಾನು ಇಂಡಿಯಾ ಬಂದಿದ್ದಾದಮೇಲೆ. ಬಟ್ ಈಗ ಫ್ರಮ್ 8 years ಐ ಆಮ್ ಎಂಜಾಯಿಂಗ್ ದ ಡ್ರೈವಿಂಗ್ ಲೈಕ್ ಎನಿಥಿಂಗ್. ಏನು ಬಂದರೆ ಈಗ ಇಲ್ಲೇ ಒಂದು ಗ್ಯಾರೇಜ್ ಹತ್ರ ಬಂದೆ ನಾನೀಗ. ಸೊ ಇಲ್ಲಿ ಬೇಗ ಚಕ್ ಅಂತ ಕಾರು ವಾಶ್ ಮಾಡಿಸಿ, ಸ್ವಲ್ಪ ಮೆಕ್ಯಾನಿಕ್ ಹತ್ರ ಹೋಗಿ ಸ್ವಲ್ಪ ರಿಪೇರಿ ಮಾಡಿಸಿ, ಮತ್ತು ಸೆಲ್ ಮಾಡೋದಕ್ಕೆ ಪ್ರೋಸೆಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು. ಬನ್ನಿ ನೋಡೋಣ ಏನು ಮಾಡ್ತೀನಿ ಅಂತ. ಸೊ ಅಬ್ರಾಡಲ್ಲಿದ್ದಾಗ ಇದೆಲ್ಲ ದೇಸಿ ಸೇವಿಂಗ್ಸ್ ಅಂತೀನಿ ನಾನು. ಎಲ್ಲೆಲ್ಲಿ ಏನೇನು ಸೇವ್ ಮಾಡೋದಕ್ಕಾಗುತ್ತೋ ಸಿಂಗಲ್ ಲೈಕ್ ಎಲ್ಲಿ ಚೀಪ್ ಇರುತ್ತೋ ಅಲ್ಲಿ ಹುಡುಕೊಂಡು ಹೋಗಿ ಮಾಡಿಸ್ಕೊಂಡ್ರೆ ಬೆಟರು. ಸೊ ಇಟ್ಸ್ ಸೇಮ್ ಏನಂತಾರೆ ನೋಡಿ, ಅಲ್ಲಿ ನೋಡಿ £6 ಹ್ಯಾಂಡ್ ಕಾರ್ ವಾಶ್ಗೆ. ಸೊ ಇದು ಚೀಪು. ಸೊ ನಾನೇನು ಮಾಡ್ಬೇಕಾದ್ರೆ ಕಾರ್ ವಾಶ್ ಮಾಡಿಸ್ಬೇಕಂದ್ರೆ ಎಲ್ಲಿ ಚೀಪ್ ಇರುತ್ತೋ ಅಲ್ಲಿ ಬಂದುಬಿಡ್ತೀನಿ. ಬಟ್ ಏನಂದರೆ ಫ್ರೀ ಇರಬೇಕು, ಫ್ರೀ ಇದ್ದಾಗ ಬನ್ನಿ. ಯಾಕಂದರೆ ಇಲ್ಲಿ ನೋಡಿ ತುಂಬ ರಶ್ ಇರುತ್ತೆ. ಸೊ ಫ್ರೀ ಇದ್ದಾಗ ಬನ್ನಿ ನೀವು. ಸೊ ತುಂಬ ಬ್ಯುಸಿ ಇದ್ದಾಗೆಲ್ಲ ಬರೋಕ್ಕೆ ಹೋಗಬೇಡಿ, ಫ್ರೀ ಮಾಡಿಕೊಂಡು ಬಂದಾಗ. ಬಿಕಾಸ್ ಇಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ 1 hour 2 hours ಆಗಿಬಿಡುತ್ತೆ. ಸೊ ಹೊರಗಡೆ ಫುಲ್ಲು ಆಯ್ತು. ಈಗ ಒಳಗಡೆ ಕ್ಲೀನ್ ಮಾಡಿಸ್ಬೇಕು. ಸೊ ನಾನು ಹೊರಗಡೆ ಹೋಗಿ ಬೇಗ ಚಕ ಅಂತ ಕ್ಲೀನ್ ಮಾಡಿಸಿ, ಬಿಕಾಸ್ ಸ್ಟಿಲ್ ವಿ ನೀಡ್ ಟು ಗೋ ಟು ಮೆಕ್ಯಾನಿಕ್ ಅಲ್ವಾ, ಆ ಗ್ರಿಲ್ನ ಫಿಕ್ಸ್ ಮಾಡಿಸೋದಕ್ಕೆ. ಸೊ ಬನ್ನಿ ನೋಡೋಣ. ನನ್ನ ಬ್ಯೂಟಿ ರೆಡಿ ಆಗೋದ್ಲು, ಫುಲ್ಲು ಸ್ನಾನ ಮಾಡಿಕೊಂಡು ಫುಲ್ಲು ಫ್ರೆಶ್ ಆಗೋದ್ಲು. ಆ್ಯಕ್ಚುಲಿ ನಾನು ಶಿಶಿರ ಡ್ರೈವ್ ಮಾಡೋದ್ರಿಂದ ಈ ಕಾರ್ನ ಬ್ಯೂಟಿ ಅಂತ ಕರಿತೀನಿ, ನನ್ನ ಕಾರ್ನ ಬೀಸ್ಟ್ ಅಂತ ಕರಿತೀನಿ. ಸೊ ನೀವು ನಿಮ್ಮ ಕಾರ್ಗೆ, ವೆಹಿಕಲ್ಸ್ಗೆ ಮ್ಯಾನುಫ್ಯಾಕ್ಚರರ್ ಕೊಟ್ಟಿರೋ ನೇಮ್ ಬಿಟ್ಟು ನಮ್ಮ ಥರ ಕ್ರೇಜಿ ಪೀಪಲ್ ಯಾರಾದರೂ ಇದ್ದರೆ, ಯಾರಾದರೂ ನಿಮಗೆ ಕಾರಾಗಲಿ ಗಾಡಿಗಾಗಲಿ ಫೇವ್ರೆಟ್ ನೇಮ್ಸ್ ಅಂತ ಏನಾದರೂ ಇಟ್ಕೊಂಡಿದ್ರೆ, ಆ ಕ್ಯೂಟ್ ನೇಮ್ಸ್ ಏನು ಅಂತ ಕಮೆಂಟ್ ಮಾಡಿ. ಸೊ ಚೆನ್ನಾಗಿರುತ್ತೆ. ಸೊ ನನ್ನ ಬ್ಯೂಟಿ ಫುಲ್ಲು ಘಮ ಅಂತ ರೆಡಿ ಆಗಿಬಿಟ್ಟಿದ್ದಾಳೆ. ಫುಲ್ಲು ಸ್ಮೆಲ್ಲು ಚೆನ್ನಾಗಿರೋ ಪರ್ಫ್ಯೂಮ್ಸ್, ಚೆನ್ನಾಗಿರೋ ಕಾರ್ ವಾಶ್ ಫ್ರೆಶ್ನರ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಗ್ಯಾರಾಜ್ಗೆ ಹೋಗ್ಬೇಕು. ಸೊ ಲೆಟ್ ಮಿ ಗೋ ಆ್ಯಂಡ್ ಫೈಂಡ್ ಎನಿ ಲೋಕಲ್ ಗ್ಯಾರಾಜ್ ಹುಡ್ಕೋಣ ಬನ್ನಿ. ಆ್ಯಕ್ಚುಲಿ ಇವಾಗ ಕಾರ್ದು ಬಂಪರೆಲ್ಲ ಆಗ್ಸಾಗಿದೆ. ಸೊ ಇವಾಗ ಸ್ಟಾರ್ಬಕ್ಸ್ಗೆ ಹೋಗಿ ತುಂಬ ಸುಸ್ತಾಗಿತ್ತು. ಸ್ಟಾರ್ಬಕ್ಸ್ಗೆ ಹೋಗಿ ಒಂದು ಕಾಫಿ ತೊಗೊಂಡು ಈಗ ಅಲ್ಲಿ ವಿ ಬೈ ಕಾರ್ಸ್ ಅಂತ ಇದೆಲ್ಲ ಹೇಳಿದ್ನಲ್ಲ ಫಸ್ಟು, ಅಲ್ಲಿ ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಹೋಗಿ ನೋಡೋಣ ಎಷ್ಟು ಕೋಟ್ ಮಾಡ್ತಾರೆ ಏನು ಕಾರ್ನ ಅಂತ. ಸೊ ಅದಾಗಿದ ನಂತರ ಅವ್ರು ಕೊಟೇಶನ್ ಹೇಳ್ತಾರೆ. ಅವ್ರು ಕೋಟ್ ಮಾಡಿದಾದ್ಮೇಲೆ ನೆಕ್ಸ್ಟು ಇನ್ನೊಂದು ಲೋಕಲ್ ಗ್ಯಾರೇಜಸ್ ಇಲ್ಲಿ ವಿಚಾರಿಸ್ತೀನಿ. ಆದಮೇಲೆ ಮತ್ತು ಫೇಸ್ಬುಕ್ ಮಾರ್ಕೆಟು ಅಥವಾ ಇಬೇಯಲ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರು ಏನು ಕೋಟ್ ಮಾಡ್ತಾರೋ ಒಂದು 200-300 pounds ಆನ್ ಟಾಪ್ ಆಫ್ ಇಟ್ ಇಟ್ಕೊಂಡು ಫೇಸ್ಬುಕ್ ಮಾರ್ಕೆಟಲ್ಲಿ ಹಾಕ್ತೀನಿ, ಇಲ್ಲ ಇಬೇಯಲ್ಲಿ ಹಾಕ್ತೀನಿ ಪ್ಲ್ಯಾಟ್ಫಾರ್ಮಲ್ಲಿ. ನೋಡೋಣ ಯಾರಾದರೂ ಬಂದರೆ, ಇಫ್ ಸಂಬಡಿ ಇಂಟ್ರೆಸ್ಟೆಡ್ ಯಾರಾದರೂ ಕಾಲ್ ಮಾಡಿದ್ರೆ ಐ ವಿಲ್ ಗಿವ್ ಇಟ್ ಟು ದಮ್. ಇಫ್ ನಾಟ್, ಯಾರೂ ಬಂದಿಲ್ಲ ಅಂದರೆ ಸೊ ಯಾರು ಬೆಸ್ಟು ಪ್ರೈಸ್ ಕೊಡ್ತಾರೋ ಲೋಕಲ್ ಗ್ಯಾರೇಜಲ್ಲಿ ಯಾರಾದರೂ ಕೊಡ್ತಾರೋ ಅಥವಾ ವಿ ಬೈ ಕಾರ್ಸ್ ಅವ್ರು ಏನಾದರೂ ಚೆನ್ನಾಗಿ ಕೊಟ್ಟು ಮಾಡಿದ್ರೆ ಐ ವಿಲ್ ಗಿವ್ ಇಟ್ ಟು ದಮ್. ಸೊ ಲೆಟ್ಸ್ ಸಿ ವಾಟ್ಸ್ ಹ್ಯಾಪನ್ಸ್.
ಸೊ ನೀವು ಗೆಸ್ ಮಾಡಿ, ನಾನು ಯಾರು ಕೊಡ್ತೀನಿ ಕಾರ್ನ ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಫೈನಲಿ ಯಾರು ವಿನ್ ಆಗ್ತಾರೆ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ V5 ಹೇಳ್ತಾ ಇದ್ನಲ್ಲ. ಸೊ ನಾವು ಇವಾಗ ಕಾರ್ ಹೊಸ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಹ್ಯಾಂಡ್ ಕಾರ್ ಆಗಲಿ ಫಸ್ಟ್ ಹ್ಯಾಂಡ್ ಕಾರ್ ಆಗಲಿ ಯಾವುದೇ ಕಾರ್ ತೊಗೊಂಡ್ರೆ ಫಸ್ಟ್ ಹ್ಯಾಂಡ್ ತೊಗೊಂಡ್ರೆ ನಾವು ಶೋರೂಮವ್ರೆ ಎಲ್ಲ ಮಾಡ್ಕೊಟ್ಬಿಡ್ತಾರೆ. ಬಟ್ ಅದೇ ನಾವು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರೆ ಇವಾಗ ಯಾರು ಸೆಲ್ಲರ್ ಇರ್ತಾರಲ್ಲ ಅವ್ರ ಹತ್ರ ಈ ಥರ V5 ಫಾರ್ಮ್ ಇರುತ್ತೆ ಅವ್ರ ಹೆಸರಲ್ಲಿ. ಸೊ ಅವ್ರೇನು ಮಾಡ್ತಾರೆ, ನಾವು ಕಾರ್ ಪರ್ಚೇಸ್ ಮಾಡಿದಾದ್ಮೇಲೆ ಈ V5 ಫಾರ್ಮಲ್ಲಿ ಇಲ್ಲಿ ನ್ಯೂ ಕೀಪರ್ ಸ್ಲಿಪ್ ಅಂತ ಇದೆ ಅಲ್ವಾ, ನೋಡಿ ಬಾಟಮ್ ಹತ್ರ ನ್ಯೂ ಕೀಪರ್ ಸ್ಲಿಪ್ನ ಅದನ್ನು ಹರಿದು ನಮಗೆ ಕೊಡ್ತಾರೆ. ನಮಗೆ ಕೊಟ್ಟು ಮಿಕ್ಕಿದ ಲಿಸ್ಟೆಲ್ಲ ಅವ್ರು ಫಿಲ್ ಮಾಡಿ ಅವರು DVLA ಲೈಕ್ UK DVLAಗೆ ಕೊರಿಯರ್ ಮಾಡ್ತಾರೆ. ಇಲ್ಲೇ ಅಡ್ರೆಸ್ ಕೊಟ್ಟಿರ್ತಾರೆ, ಆ ಅಡ್ರೆಸ್ಗೆ ಕೊರಿಯರ್ ಮಾಡ್ತಾರೆ. ಕೊರಿಯರ್ ಮಾಡಿದಾದ್ಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಈ ಕಾರ್ನ ನಾವು ಸೆಲ್ ಮಾಡಿದ್ರಿ, ನ್ಯೂ ಬೈಯರ್ ಪರ್ಚೇಸ್ ಮಾಡಿದಾರಂತ. ಸೊ ಅವ್ರು ಕಳಿಸಿದಾದ್ಮೇಲೆ DVL ಅವರು ಅವ್ರ ಫಾರ್ಮ್ ಎಲ್ಲ ಅಡ್ರೆಸ್ ಎಲ್ಲ ಫಿಲ್ ಮಾಡಿರ್ತಾರೆ ನಮ್ಮದು. ಸೊ ನ್ಯೂ ಕೀಪರ್ಗೆ ಹೊಸ V5 ಕಳಿಸ್ತಾರೆ. ಸೊ ಹೊಸ V5 ಕೊಟ್ಟಾಗ ಅಲ್ಲಿ ಒಂದು ಮತ್ತೆ ಅವ್ರಿಗೂ ನ್ಯೂ ಕೀಪರ್ ಫಾರ್ಮ್ ಅದು ಫೈಲಲ್ಲೇ ಫುಲ್ ಇದರಲ್ಲಿರುತ್ತೆ V5ಅಲ್ಲಿ. ಸೊ ಅವರು ಕಾರ್ ಸೆಲ್ ಮಾಡಬೇಕಾದ್ರೆ ಅಗೇನ್ ಸೇಮ್ ಪ್ರೊಸೀಜರು. ಅವರು ನ್ಯೂ ಕೀಪರ್ ಸ್ಲಿಪ್ನ ಫಾರ್ಮಲ್ಲಿರೋ ನ್ಯೂ ಕೀಪರ್ ಸ್ಲಿಪ್ನ ಅರ್ದು ಯಾರು ಬೈಯರ್ ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಸೊ ಅವರು ಅಗೇನ್ ರೆಸ್ಟ್ ಆಫ್ ದ ಫಾರ್ಮಲ್ಲಿ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಅಗೇನ್ DVL ಅವ್ರಿಗೆ ಕಳಿಸ್ತಾರೆ. ಅವರು ಹೊಸ V5ನ ನ್ಯೂ ಕೀಪರ್ ಕಳಿಸ್ತಾರೆ. ಸೊ ದಿಸ್ ಈಸ್ ದ ಪ್ರೊಸೀಜರ್. ಮೇಕ್ ಶೂರ್ ನೀವು ಯಾರೇ ಕಾರ್ ತೊಗೊಂಡ್ರು V5 ಅದನ್ನು ಮೇಕ್ ಶೂರ್ ಯು ಕೀಪ್ ದ ಡಾಕ್ಯುಮೆಂಟ್ ವೆರಿ ಸೇಫ್. ಅದ್ರ ಜೊತೆ MOT ಆಗಿರಲಿ, ಎಮಿಷನ್ ಟೆಸ್ಟ್ ಆಗಿರಲಿ ಅದೆಲ್ಲ ಕೊಡ್ತಾರೆ. ಅದು ಪ್ರತಿ ಇಯರು ನಾವು ತೊಗೊಂಡಿದ್ಮೇಲೆ ಪ್ರತಿ ಇಯರು ಮೈಂಟೈನ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾದರೆ ಕಾರುಗಳ ಬಗ್ಗೆ ಕೇಳಿ. ಇನ್ನೂ ಡೀಟೇಲ್ಸ್ ನಿಮಗೆ ಎಲ್ಲಿ ಬೆಸ್ಟ್ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಬೋದು, ಎಲ್ಲಿ ಬೆಸ್ಟ್ ಪ್ರೈಸಸ್ ಸಿಗುತ್ತೆ UKಯಲ್ಲಿ ಅಂತ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಅದರದ್ದು ಒಂದು ವೀಡಿಯೋ ಮಾಡ್ತೀನಿ, ಲಿಸ್ಟ್ ಆಫ್ ಬೆಸ್ಟ್ ಸೆಕೆಂಡ್ ಹ್ಯಾಂಡ್ ಕಾರ್ ಎಲ್ಲಿ ಬೈ ಮಾಡ್ಬೋದು ಬಜೆಟ್ ಫ್ರೆಂಡ್ಲಿಯಲ್ಲಿ UKಯಲ್ಲಿ ಅಂತ ನಾನು ಹೇಳ್ತೀನಿ ನಿಮಗೆಲ್ಲ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲೇ ವಿ ಬೈ ಕಾರ್ಸ್ ಇವರು ಕೊಟೇಶನ್ ಕೋಟ್ ಮಾಡ್ತಾರೆ. ಸೆಕೆಂಡ್ ಹ್ಯಾಂಡ್ ಕಾರ್ಸ್ನ ಹತ್ರ ಇನ್ಸ್ಪೆಕ್ಟ್ ಮಾಡಿ ದೆನ್ ದೇ ವಿಲ್ ಕೋಟ್ ಅಸ್. ಸೊ ಎಕ್ಸಾಕ್ಟ್ ರೇಟ್ ಏನಿದೆ ಅಂತ ಕೋಟ್ ಮಾಡ್ತಾರೆ. ದೆನ್ ಇಫ್ ವಿ ಆರ್ ಇಂಟ್ರೆಸ್ಟೆಡ್ ವಿ ಕ್ಯಾನ್ ಸೆಲ್ ದೆಮ್. ಈ ಇಂಟ್ರೆಸ್ಟ್ ಇಲ್ಲ ಅಂದರೆ ವಿ ಕ್ಯಾನ್ ಸೆಂಡ್ ಟು ಸೆಲ್ ಇಟ್ ಟು ಎನಿ ಒನ್ ವಿ ವಿಶ್. ಬಟ್ ದೇ ವಿಲ್ ಗಿವ್ ಅಸ್ ದ ಕೊಟೇಶನ್, ಎಕ್ಸಾಕ್ಟ್ ಕೊಟೇಶನ್ ಕೊಡ್ತಾರೆ, ಅದಕ್ಕೇನು ಚಾರ್ಜ್ ಮಾಡಲ್ಲ. Very similar, just again there has been some work, some substantial work done there as well. ಕೋಟ್ ತೊಗೊಂಡು ಈಗ ತಾನೇ ಮನೆ ಹತ್ರ ಬರ್ತಾ ಇದ್ದೀನಿ. ಸೊ ಅವರು 800 ಕೋಟ್ ಮಾಡಿದ್ದಾರೆ. ಸೊ ನೋಡೋಣ ಎಷ್ಟಕ್ಕೆ ಸೇಲ್ ಮಾಡ್ತೀನಿ ಅಂತ. ಫೇಸ್ಬುಕ್ ಮಾರ್ಕೆಟಲ್ಲಿ, eBayಯಲ್ಲಿ, ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಮತ್ತು ಲೋಕಲ್ ಗ್ಯಾರೇಜಸಲ್ಲಿ ವಿಚಾರಿಸ್ತೀನಿ. ಸೊ ನೀವು ಕಮೆಂಟ್ ಮಾಡಿ, ನಾನು ಫೈನಲಿ ಯಾರಿಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಕಮೆಂಟ್ಗೆ ರೆಸ್ಪಾಂಡ್ ಮಾಡ್ತೀನಿ, ನಾನು ಯಾರಿಗೆ ಮಾಡಿದೆ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ and see you on next vlog. Sayonara.